4 4 ಲೈನ್ಸ್ ರೋಡ್ನ ಕಾಮಗಾರಿ ಬಗ್ಗೆ ನಿನ್ನೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮತ್ತು ಮಾನ್ವಿ ಪಟ್ಟಣದ ಸಾರ್ವಜನಿಕರು ಇವತ್ತು ಒತ್ತಾಯದ ಮೇರೆಗೆ ಒಬ್ಬ ಮಾನ್ವಿ ಮಾಜಿ ಶಾಸಕನಾಗಿ ಇವತ್ತ ಮಾನ್ವಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ಗೆ ನಮ್ಮ ಮುಖಂಡರ ಕಾರ್ಯಕರ್ತರೊಂದಿಗೆ ಭೇಟಿ ಕೊಟ್ಟು ಇವತ್ತು ಅವೈಜ್ಞಾನಿಕವಾಗಿ ನಡೀತಾ ಇರತಕ್ಕಂಥ ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಏನು ಡಿವೈಡರ್, ಸ್ಟ್ರೀಟ್ ಲೈಟು, ರಸ್ತೆ, ಇವತ್ತು ಏನಪ್ಪ ಅಂದರೆ ಡ್ರೈನೇಜ್ ಏನಾಗ್ತಾ ಇತ್ತು, ಇವತ್ತು ಹಿಂಗ ಅಂಬೇಡ್ಕರ್ ಸರ್ಕಲಲ್ಲಿ ಈಗ ಟರ್ನ್ ಮಾಡ್ತಾ ಇದ್ರಿ, ಅದು ರಾಜಕಾಲಿಗೆ ಹತ್ರ ಆಗ್ತದೆ, ಸ್ಟೇಟ್ ಹೋಗಿ ಹಿಂಗ ರಾಜಕಾಲಿಗೆ ಹತ್ರ ಆಗ್ತದೆ, ಹಂಗೆ ಕನೆಕ್ಷನ್ ಕೊಡ್ರಿ ಅಂತ ನಾವು ಹೇಳಿದ್ದು. ಅದ್ರ ಜೊತೆಗೆ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಗುಣಮಟ್ಟದ ಕಾಮಗಾರಿ ಆಗಬೇಕು. ರಸ್ತೆ ಯಾವುದೋ ಮಣ್ಣು ತಂದು ಮರಮ ಯಾವುದೋ ಡೂಪ್ಲಿಕೇಟ್ ತಂದು ಹಾಕ್ತಾ ಇದ್ದಾರೆ. ನಾವು ವಿಲೇಜ್ನಲ್ಲಿ ಹಳ್ಳಿಯಲ್ಲಿ ಕಾಮಗಾರಿ ಮಾಡ್ಬೇಕಂದ್ರೆ ಒಳ್ಳೆ ಗುಣಮಟ್ಟದ ಕ್ವಾಲಿಟಿಯನ್ನ ನಾವು ಮಾಡ್ತಾ ಇದ್ದೀವಿ. ಒಳ್ಳೆ ಕೆಂಪು ಮಣ್ಣು ತಂದು ಅದ ಮೇಲೆ ಕಂಕರ ಹಾಕಿ ಡಾಂಬರ್ ಹಾಕ್ತಕ್ಕಂಥ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ. ಇದು 4 ಲೈನ್ ರಸ್ತೆ ಇದು ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಆಗಿ ಒಳ್ಳೆ ರಸ್ತೆ ನಿರ್ಮಾಣ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ, ಅದ್ರ ಜೊತೆಗೆ ಡಿವೈಡರ್ ಎಲ್ಲ ಹೋಗ್ಬಿಟ್ಟದ. ಅದು ಎಷ್ಟೋ ವರ್ಷದಿಂದ ಮಾಡಿದ್ದದು ಡಿವೈಡರ್ ಹೋಗ್ಬಿಟ್ಟದ, ಅದ್ರ ಮೇಲೆ ಡಿವೈಡರ್ ಕಟ್ಟಕತ್ತಾರ. ಇದು ಅವೈಜ್ಞಾನಿಕ. ಸಾರ್ವಜನಿಕರ ಒತ್ತಾಯ ಐತೆ, ಇದೇನೈತಲ್ಲ ಗುಣಮಟ್ಟದ ಕಾಮಗಾರಿ ಆಗಬೇಕು ನಾವು ಒತ್ತಾಯ ಮಾಡಿದ್ವಿ. ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಇದೇನಾಗಿದೆ ಅಂದ್ರೆ ಪತ್ರಕರ್ತರು ಕೆಲವರು ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರಿಗೆ ನಿನ್ನೆ ಹೈವೇಯಲ್ಲಿ ಅವರಿಗೆ ಮಿಸ್ಗೈಡ್ ಮಾಡ್ಯಾರ. ನಿಮ್ಮ ಬಗ್ಗೆ ಇದರಲ್ಲಿ ಶಾಮೀಲ್ ಆಗ್ಯಾರ ಬೋಸರಾಜ್ ಅವರು, ಇದರ ಜೊತೆಗೆ ಇನ್ವಾಲ್ವ್ ಆಗ್ಯಾರ ಶಾಸಕರು ಬೋಸರಾಜ್ ಅವರು ಅಂತೇಳಿ ನಿಮ್ಗೆ ಪತ್ರಕರ್ತರಿಗೆ ಮಿಸ್ಗೈಡ್ ಮಾಡಿ ಸಲುವಾಗಿ ನೀವು ನನ್ನ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ದೀರಿ. ಇವರು ದುಡ್ಡು ಕೇಳ್ಯಾರ, ಅದಕ್ಕೆ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ರಸ್ತೆಗೆ ಬಂದರ ಅಂತ. ಸ್ವಾಮಿ ಬೋಸರಾಜ್ ಅವರೇ, ನಾನು ಜನರ ಪರವಾಗಿ, ಜನರು ಕೂಗಿದು ವೆಂಕಟ ನಾಯಕನ ಕೂಗಲ್ಲ, ಜನರು ಕೂಗಿನ ಸಲುವಾಗಿ ನಾನು ರಸ್ತೆಗೆ ಇಳಿತಕ್ಕಂಥ ಕೆಲಸ ಮಾಡ್ಬೇಕಾಯ್ತು. ನಾನು ನಿಮ್ಮ ಬಗ್ಗೆ ಕೆಟ್ಟದಾಗಿ ಒಂದು ಮಾತಾಡಿಲ್ಲ, ನೀವು ಶಾಮೀಲ್ ಆಗಿರೋದಂತೂ ಅಂತ ಹೇಳಿಲ್ಲ. ನಾನು ನೀವು ಜನಪ್ರತಿನಿಧಿಗಳು ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡಕ್ಕೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ಬೇಕಂತ ಹೇಳಿದ್ದೀನಿ ನಾನು. ನೀವು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು. ನಿಮ್ಗೆ 50 ವರ್ಷ 60 ವರ್ಷ ರಾಜಕೀಯ ಅನುಭವ ಐತೆ, ನಮ್ಮ ವಯಸ್ಸಿನಷ್ಟು ಅನುಭವ ಐತೆ. ನೀವು ಅದನ್ನ ಅರ್ಥ ಮಾಡ್ಕೊಂಡು ಮಾತನಾಡಬೇಕಾಯ್ತು ನನ್ನ ಬಗ್ಗೆ. ಇದು ತಪ್ಪು ನೀವು ಮಾತನಾಡಿದ್ದು ಮಾನ್ಯ ಬೋಸರಾಜ್ ಅವರೇ, ಇದು ಸರಿಯಾದ್ದಲ್ಲ. ಇವತ್ತು ನೀವು ಶಾಸಕರಾಗಿ 2 ಸಲ ಶಾಸಕರಾಗಿರಿ. ಈಗ ಬಲ್ಟಿಗೆ ಅಂಪಯ್ಯ ಸಾವ್ಕಾರ್ 3 ಸಲ ಶಾಸಕರಾಗ್ಯಾರ. ನೀನು ಸಚಿವನಾಗಿದ್ದಿ 3 ವರ್ಷ. ಇವತ್ತು ಮಾನ್ವಿಯಲ್ಲಿ ಸಣ್ಣ ನೀರಾವರಿ ಇಲಾಖೆ ಸಚಿವನಾಗಿ ಇವತ್ತು ಚೆಕ್ ಡ್ಯಾಮ್ಗಳು ಮಾನ್ವಿ ತಾಲೂಕಿನಲ್ಲಿ, ಶಿರ್ವಾರ ತಾಲೂಕಿನಲ್ಲಿ ಚೆಕ್ ಡ್ಯಾಮ್ಗಳು ನಿರ್ಮಾಣ ಮಾಡಿದ್ದಿ. ಎಷ್ಟು ಅವೈಜ್ಞಾನಿಕವಾಗಿ ಮಾಡಿದ್ದಿ, ಎಷ್ಟು ಏನಪ್ಪ ಅಂದ್ರೆ ಕಳಪೆ ಕಾಮಗಾರಿಗಳಾಗಿದ್ದಾವೆ ನಿನ್ಗೆ ಗೊತ್ತದ? ನೀನೇ ಮಂತ್ರಿಗಳು. ಇದ್ರ ಬಗ್ಗೆ ನೀವು ಮುಂದೆ ಏನಪ್ಪ ಅಂದ್ರೆ ನನ್ನ ಬಗ್ಗೆ ಮಾತನಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತನಾಡ್ತಕ್ಕಂಥ ಕೆಲಸ ಮಾಡಬೇಕು ಬೋಸರಾಜ್ ಅವರೇ. ಇದು ನಡೆದಿಲ್ಲ. ನನ್ನ ಮುಂದ ಸರಿಯಾಗಿ ತಿಳ್ಕೊಂಡು, ಒಬ್ಬ ಪತ್ರಕರ್ತ ಅಲ್ಲ, ಎಲ್ಲ ಹಲವಾರು ಪತ್ರಕರ್ತರಿದ್ದಾರೆ ಅಲ್ಲಿ, ಅದನ್ನ ತಿಳ್ಕೊಂಡು ಸತ್ಯಾಂಶ ತಿಳ್ಕೊಂಡು ನನ್ನ ಬಗ್ಗೆ ಮಾತನಾಡ್ತಕ್ಕಂಥ ಕೆಲಸ ಮಾನ್ಯ ಬೋಸರಾಜ್ ಅವರೇ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ.